ಇದೇ ಕ್ಯಾಮ್ರಾ ನೀರೊಳಗೆ ಯೂಸ್ ಮಾಡೋದು. ಗುಡ್ ಮಾರ್ನಿಂಗ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇದಕ್ಕಿಂತ ಜಾಸ್ತಿ ವಾಯ್ಸೇ ಬರ್ತಾ ಇಲ್ಲ. ಸೊ ಈಗ ನಾನು ರೆಡಿಯಾಗಿ ಸ್ನಾನ ಆಗಿತ್ತು, ರೆಡಿಯಾಗಿ ಕೆಳಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀನಿ. 7:30 ಆಗಿದೆ. ಆ್ಯಂಡ್ ನಾನು ಹೇಳ್ದಂಗೆ ನಿನ್ನೆ ನಿಮಗೆ ವ್ಲಾಗ್ ಇದು ಕ್ಯಾಬ್ ಬಂದು ಕಾಯ್ತಾ ಇದೆ. ಸೊ ನಾವು ಇಷ್ಟೊತ್ತು ಕೆಳಗೆ ಇರಬೇಕಿತ್ತು. 7:30 ಕ್ಯಾಬ್ ಬರುತ್ತೆ ಅಂತ ಹೇಳಿದರು. ಸೊ 7:30 ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಹೋಪ್ಫುಲಿ ಕ್ಯಾಬ್ ಮಿಸ್ ಆಗಿದ್ದರೆ ಸಾಕು, ಬಿಕಾಸ್ ಅದು ಸಖತ್ತು ತಲೆನೋವು ಮಿಸ್ ಆಗಿಬಿಟ್ರೆ. ಆ್ಯಂಡ್ ಇಲ್ಲಿ ನೋಡಿ ಹೆಂಗಿದೆ ಹೋಟೆಲ್. ಸಾಕಾಗಿದೆ. ಸೊ ಈಗ ಹೊರಡೋಣ, ಲೆಟ್ಸ್ ಗೋ. ನಮಗೆಲ್ಲ ಹೋಟ್ಲು 333 ಥರ್ಡ್ ಫ್ಲೋರೇ ಸಿಕ್ಕಿರೋದು. ಸೊ ಏನೋ ನಮ್ಮ ಲಕ್ಕಿ ನಂಬರ್ ಇರಬೇಕು. ಗಾಡಿ ಹೊಡಿತೈತೆ ಇದರಿಂದ, ಸಡನ್ ನಾವು ಜೋರಾಗಿ ಬರ್ತಾಯಿದ್ದು ಗಾಡಿ. ಓ ಫ್ಯಾಮ್, ಸೊ ಈಗ ಫೈನಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಏನು ಅಂತ ಗೊತ್ತಿಲ್ಲ, ನಮ್ಮ ಮಮ್ಮಿ ಬಂದುಬಿಟ್ಟಿದ್ದಾನೆ ಕೆಳಗೆ ಬ್ರೇಕ್ಫಾಸ್ಟ್ಗೆ. ಸೊ ನಾನು ಹೋಗಿ ತಿಂದ್ಬಿಡ್ತೀನಿ ಫಸ್ಟು. ಆಯ್ತು, ಸೊ ಬ್ರೇಕ್ಫಾಸ್ಟ್ ತಿನ್ನೋ ಸಮಯ. ಸೊ ಕ್ಯಾಬ್ ಹತ್ಕೊಂಡು ಅಲ್ಲಿಂದ ಹೊರಟ್ವಿ. ಆಗ್ತಾನೆ ಇಲ್ಲ, ನೆಕ್ಸ್ಟ್ ಲೆವೆಲ್ ನಿದ್ದೆ ಬರ್ತಾಯಿದೆ ನನಗೂ. ಶ್ರೀ ಅಂತ ನನಗೂ ಹೋಮಿಗೂ ನೆಕ್ಸ್ಟ್ ಲೆವೆಲ್ ನಿದ್ದೆ. ಕ್ಯಾಬಲ್ಲಂತೂ ಒದ್ದಾಡ್ಕೊಂಬಂದಿದ್ದೀವಿ. ಈಗ ಇಲ್ಲಿ ಇಳಿದ ಮೇಲಂತೂ ಇಲ್ಲಿ 9:00ವರೆಗೂ ಕಾಯಕ್ಕೆ ಹೇಳಿದ್ದಾರೆ. ಟೈಮ್ ಬಂದು 9 ಗಂಟೆ. ಸೊ ವೆಯ್ಟ್ ಮಾಡೋಣ, ನೋಡೋಣ ಏನಾಗುತ್ತೆ ಒಳಗೆ ಅಂತ. ಯಾವುದೋ ಚೇರ್ ಬೇರೆ ಇಟ್ಟವ್ರು ಇಲ್ಲಿ ನೋಡಿ, ಅದು ಹೆಂಗೆ ಅಲ್ಲಾಡ್ತೈತೆ ಬೆಂಚ್. ಒಳ್ಳೆ ನಿದ್ದೆ ಬರ್ತಾಯಿತ್ತು ನನಗಂತೂ. ಇದ್ರ ಮೇಲೆ ಕೂತ್ಕೊಂಡು ಹಿಂಗೆ ಅಲ್ಲಾಡ್ಕೊಂಡಿದ್ದೆ ಬೆಂಚು. ಇದೇ ಬೆಂಚ್ ಮೇಲೆ ಮಲ್ಕೊಂಡ್ಬಿಡ್ಲ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್. ಈ ಟ್ರಿಪ್ ಮಾಡಿದ್ರೆ ಪ್ಯಾಕೇಜ್ ಮಾಡ್ಕೊಂಡು ಮಾತ್ರ ಬರ್ಬಿಡಿ, ಬಂದರೂ ಕರೆಕ್ಟ್ ಟೈಮ್ ಮಲ್ಕೊಂಡು ಎದ್ಬಿಡಿ ಅಷ್ಟೇ. Everybody, for example, Maya Beach, the big boat cannot. ಟೋಪಿ ತೊಗೊಂಡಿದ್ದೀವಿ ಒಂದು ಗೈಸ್. ಟೋಪಿ ತೊಗೊಂಡು ಹಾಕ್ಕೊಂಡು ಈಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಚೂರು ಹಾಕೊಂಡು ನೋಡೋಣ ಹೆಂಗಿದೆ ಅಂತ. ಡ್ಯಾಮ್ ಒಳ್ಳೆದಾಯ್ತು, ಕಮ್ಮಿ ಹಾಕೊಂಡಿತ್ತು. ಕೋಲ್ಡ್ ವಾಟರ್ ಹಾಕೊಳ್ಳೋಣ. ಕಿಸ್ ಹಿಮ್ if you love us, kiss him. See. Kiss him. Kiss for you. Free. Not free. ಗೈಸ್ ಇಲ್ಲಿ ನೋಡಿ, ವಾಮಿಟ್ ಟ್ಯಾಬ್ಲೆಟ್ ಇಟ್ಟವ್ರೆ, ವಾಮಿಟ್ ಆಗಬಾರ್ದು ಅಂತ. ನನಗೆ ಸ್ಕೂಬಾ ಡೈವಿಂಗ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ, ನೋಡೋಣ ಆಗುತ್ತಾ ಅಂತ. ಗೈಸ್ 3 ಜನ ಸೇರಿಸಿ 15,000 ಬಿದ್ದಿದೆ ಸ್ಕೂಬಾ ಡೈವಿಂಗು. ಇದು ತೈಪಾತಲ್ಲಿ ಇರೋದು, ರುಪೀಸ್ ಕನ್ವರ್ಟ್ ಮಾಡಿದ್ರೆ ಅಷ್ಟಾಗುತ್ತೆ. ಗೈಸ್ ಈ ಶೂಸ್ ತೊಗೊಳ್ಳೇಬೇಕಂತೆ, ಇಲ್ಲ ಅಂದರೆ ಎಂಟ್ರಿನೇ ಇಲ್ವಂತೆ. ತುಂಬ ಸಫರ್ ಮಾಡ್ತೀರಾ, ಇದು ತೊಗೊಂಡಿಲ್ಲ ನೀವು ಅಂತವ್ರೆ. 350 ಬಾತ್ ಇದು. ನಾವಿಬ್ರು ಸಪ್ರೇಟ್ ತಗೊಂಡು ಸರಿ ನಮ್ದು ಗೈಸ್. ಇದೆರಡು ಒಂದು, ಅದೆರಡು ಒಂದು. ನಾವು ಡಿಫ್ರೆಂಟ್ ಆಗಿ ಸ್ಪ್ಲಿಟ್ ಮಾಡ್ಕೊತಾ ಇದೀವಿ ಗೈಸ್. ಸ್ಕೂಬಾ ಡೈವಿಂಗ್ ಅಲ್ಲಿ ವಿಡಿಯೋ ಮಾಡಕ್ಕೆ 1,500 ಬಾತ್ ಅಂತೆ. ಸ್ಕೂಬಾ ಡೈವಿಂಗ್ ದುಡ್ಡು ಕೊಟ್ಟಿರೋದೇ ದೊಡ್ಡ ವಿಷಯ. ನಾವು ಈಗ ಅದಕ್ಕೂ ದುಡ್ಡು ಕೊಡೋಕ್ಕಿಲ್ಲ. ಸೊ ಅದಕ್ಕೆ ಈಗ ಇದನ್ನ ಇಸ್ಕೊಂಡಿದ್ದೀವಿ. ನಮ್ಮ ಡೋರೆಮೋನ್ ಇದ್ರಲ್ಲೇ ಮಾಡ್ಕೊಡ್ತೀನಿ ಬಾ ಅಂತ ಹೇಳೋನೆ, ನೋಡೋಣ ಏನು ಮಾಡ್ತಾನೆ ಅಂತ. 300 ಬಾತ್ ಕೊಟ್ಟಿದ್ದೀನಿ ಇದಕ್ಕೆ, ಅಂದರೆ 650-700 ರೂಪಾಯಿ ಇದು. ನಾವೀಗ ಹೋಗ್ಬೇಕಾಗಿರೋದು ಈ ಚಿಕ್ಕ ಬೋಟಲ್ಲಿ. ಸೊ ಇಲ್ಲಿ 2 ಬೋಟ್ ಇದೆಯಂತೆ. ಅದು ದೊಡ್ಡ ಬೋಟು ಅಲ್ಲಿದೆ ನೋಡಿ, ಅದು ದೊಡ್ಡ ಬೋಟು, ಇದು ಚಿಕ್ಕ ಬೋಟು. ಅದರಲ್ಲಿ ಹೋಗೋಕ್ಕೆ ಐಲ್ಯಾಂಡ್ಗೆ 2 ಅವರ್ ಬೇಕಂತೆ. ಇದರಲ್ಲಿ 45 ಮಿನಿಟ್ಸ್ ಅಂತೆ ಚಿಕ್ಕದ್ರಲ್ಲಿ. ಆ್ಯಂಡ್ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್, ಬನ್ನಿ. ನಾನು Insta360 ನಮ್ಮ ಡೋರೆಮೋನ್ ತಂದಿದ್ದೆ, ಅದನ್ನೆಲ್ಲ ಮನೇಲೇ ಬಿಟ್ಬಿಟ್ಟಿದ್ದೀವಿ ರೂಮ್. ಸೊ ಈಗ ಅದು ಏನು ಕತೆ ಗೊತ್ತಿಲ್ಲ, ಇಂಥ ಮೇನ್ ಮೂಮೆಂಟ್ಸಲ್ಲೇ ಬಿಟ್ಬಿಟ್ಟಿದ್ದೀನಿ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying. This one before. Now you don't use. 1 week. I need to buy the new one. Oh, you need to buy new one. I will give this to you when I go back. I don't want. Friend gift. I use this one. Okay, you use that. ಗೈಸ್ ನಮ್ಮ ಗೈಡು ಈ ಚಪ್ಪಲಿ ಹಾಕೋಬೇಕು ಅಂತೆಲ್ಲ ಎದುರಿಸಿದ್ರು ನನ್ನ ಮಕ್ಕಳಲ್ಲಿ. ನೋಡ್ರಿ ಇವನು ಹಾಕಿಲ್ಲ. ಅದಕ್ಕೆ ಕೇಳಿದೆ ಏನು ಅಂತ. ನಾನು ಹೊಸದು ತೊಗೋಬೇಕು, ನನ್ನ ಹತ್ರ ಏನೋ ಹಳೇದು ಆಗೋಗಿದೆ ತೊಗೊಂಡಿರೋದು ಅಂತ. ನಾನೇ ಗಿಫ್ಟ್ ಕೊಡ್ತೀನಿ ಅಂದರೆ ಬೇಡ ಅಂತಾನೆ. ಸರಿ ಆಯಿತು ಬಿಡು ಅಂದೆ. ಇದು ಐಲ್ಯಾಂಡಲ್ಲಿ ಮೆಕ್ಡಾನಲ್ಡ್ಸು, ಬಿಲ್ಡಿಂಗು, ಪಿಜ್ಜಾ ನೋಡಿ ಹೆಂಗ್ ಡೆವಲಪ್ ಮಾಡಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಸಿಮೆಂಟ್ ಗಿಮೆಂಟ್ ಎಲ್ಲ ತರಕ್ಕೆ ಎಷ್ಟು ಒದ್ದಾಡಿರ್ಬೋದು.
ಎಷ್ಟು ಕಷ್ಟಪಟ್ಟಿರ್ಬೋದು ಇದನ್ನು ಕಟ್ಟಕ್ಕೆ. ಗೈಸ್ ಈಗ ಫೈನಲಿ ಲ್ಯಾಂಡ್ ಆದವಲ್ಲ ನಾವು ಐಲ್ಯಾಂಡ್ ಮೇಲೆ. ಈಗ ಸ್ಕೂಬಾ ಡೈವಿಂಗ್ ಔಟ್ಫಿಟ್ ಹಾಕೋಬೇಕು. ಗೈಸ್ ಇದೇ ಕ್ಯಾಮ್ರಾ ನೀರೊಳಗೆ ಯೂಸ್ ಮಾಡೋದು. ನಾನು ಅದನ್ನು ತಗೊಂಡಲ್ಲ ಕ್ಯಾಮ್ರಾ, ಅದು ನೀರು ಒಳಗೆ ಹೋದ್ರೆ ಕೆಳಗಡೆ ಡೀಪ್ ಹೋದಾಗ ಕೊಲಾಪ್ಸ್ ಏನೋ ಫುಲ್ ಊದ್ಕೊಂಡ್ಬಿಡುತ್ತೆ ಅಂತ ಹೇಳ್ತವ್ರೆ. ಅದು ವೇಸ್ಟ್ ಆಯ್ತು ಇವಾಗ 300 ರೂಪಾಯಿ ಬಾತ್ ಕೊಟ್ಟು. ಈಗ ಅವ್ರ ಹತ್ರನೇ ವಿಡಿಯೋ ಮಾಡಿಸ್ಬೇಕು. ಅದಕ್ಕೆ 1000 ಬಾತ್ ಒಬ್ರಿಗೆ. 1000 ಅಂದರೆ 1000 2000 ಚಿಲ್ಲರೆ ಬರೀ ವಿಡಿಯೋ ಮಾಡಿಕೊಡೋಕ್ಕೆ. ಬ್ಲಾಗ್ಗೋಸ್ಕರ ಮಾಡಲೇಬೇಕು ನಾನು, ಬಿಕಾಸ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮ್ಗೆ ತೋರಿಸ್ಬೇಕಲ್ಲ. ಗೈಸ್ ಫೈನಲಿ ಔಟ್ಫಿಟ್ ಕೊಟ್ಟಿದ್ದಾರೆ ಸ್ಕೂಬಾ ಡೈವಿಂಗಿಗೆ ರೆಡಿ. ಸೊ ಇದೆಲ್ಲ ಕೊಡ್ತಾರೆ. ಇವಾಗ ಏನೋ ಎಕ್ಸ್ಪ್ಲೇನ್ ಮಾಡ್ರು ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು. ಈಗ ನಮಗೆ ಲೇಟ್ ಆಯಿತು ಆ್ಯಂಡ್ ಇದು ಕೊಡ್ತಾರೆ ಹಾಕೊಳ್ಳೋಕ್ಕೆ. ಗೈಸ್ ಏನೋ ಭಾರ ಕಟ್ಟಿದ್ದಾರೆ ಕೆಳಗೆ ಹೋಗೋಕ್ಕೆ ನೀರಿಗೆ. 20 ಅಡಿ ಒಳಗೆ ಹೋಗ್ತೀವಂತೆ ನಾವು. ಅದ್ರ ಮೇಲೆ ಹೋಗ್ಬೇಕಂದ್ರೆ ಹೋಗ್ಬೋದಂತೆ. ನನಗಂತೂ ಫಸ್ಟ್ ಸ್ವಿಮ್ಮಿಂಗ್ ಬರಲ್ಲ, ಇನ್ನು ಕಲಿಬೇಕು. ಫಸ್ಟ್ ಬೆಂಗಳೂರಿಗೆ ಹೋದ್ಮೇಲೆ ನಾನು ಮಾಡೋದೇ ಏನು ಅಂದರೆ ಸ್ವಿಮ್ಮಿಂಗ್ ಕಲಿಯೋದು. ಗೈಸ್ ಈಗ ಇಲ್ಲಿಂದ ಒಳಗೆ ಹೊರಟ್ವಿ. ನಿಮಗೆ ಡೈರೆಕ್ಟಾಗಿ ಕಾಣೋದೇನು ಅಂದರೆ ಬರೀ ನೀರು ಶಾರ್ಟ್. ಇವಾಗ ಇಲ್ಲಿಂದ ಇಲ್ಲೇ ಫೋನ್ ಬಿಟ್ಬಿಟ್ಟು ನಾವು ಹೋಗಬೇಕು. ಬ್ಯಾಸ್ಕೆಟ್ ಇಟ್ಬಿಟ್ಟು, ಸೊ ಬ್ಯಾಸ್ಕೆಟಲ್ಲೆಲ್ಲ ಬಟ್ಟೆ ಫೋನಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಫೋನ್ನ. ಗೈಸ್ ಸೊ ಫೈನಲಿ ವಾಪಸ್ ಬಂದಿದ್ದೀವಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ಬಿಟ್ಟರೆ ನೋಡಿ ಜೆಲ್ಲಿ ಫಿಶ್ ಇಟ್ಕೊಂಡ್ಬಂದಿದ್ದೀವಿ. ಜೆಲ್ಲಿ ಫಿಶ್ ಮತ್ತು ಇನ್ನೊಂದು ತೋರಿಸು. ಜೆಲ್ಲಿ ಫಿಶ್ ಅಂತ ಇದು ತೇಲಾಡ್ತಾ ಇತ್ತು. ಈ ಥರ ಎಷ್ಟಿತ್ತು ಗೊತ್ತಾ, ನಮ್ಮ ಕಣ್ಮುಂದೆ ಹೋಗ್ತಾನೆ ಇದೆ, ಓಡಾಡ್ತಾನೆ ಇದೆ. ನೀಮೋ ಎಲ್ಲ ಕಾಣಿಸ್ತಾ ಯಪ್ಪ. ಸೊ ಜೆಲ್ಲಿ ಫಿಶ್ನ ಒಂದು ಟ್ಯಾಂಕ್ ಇದೆ, ಅದಕ್ಕೆ ಹಾಕ್ಬಿಡ್ತೀನಿ. ಫ್ಯಾಮ್ಸ್ ಅಲ್ಲಿಂದ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಈಗ ಲಂಚಿಗೆ ಬಂದಿದ್ದೀವಿ. ಆ್ಯಂಡ್ ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ಸುದೀಪ್ ಫೋನಲ್ಲಿ ಮಾಡ್ತಾ ಇದ್ದೀನಿ ವ್ಲಾಗ್ನ. ಫಸ್ಟು ತಿನ್ಬಿಡೋಣ ಹೊಟ್ಟೆ ತುಂಬ. ಗೈಸ್ ಊಟ ಆದಮೇಲೆ ಇಲ್ಲಿ ಬಂದಿದ್ದೀವಿ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೀರು, ಎಷ್ಟು ಕ್ಲಿಯರ್ ಆಗಿದೆ. ಆ್ಯಂಡ್ ಐ ಲೈಕ್ ದಿಸ್ ವ್ಯೂ. ಗೈಸ್ ಇಲ್ಲಿ ನೋಡಿ ಯಾವುದೋ ಬೆಕ್ಕು ಮರಿ. ಗೈಸ್ ಸೊ ಈಗ ಇಲ್ಲಿಂದ ಇನ್ನೊಂದು ಐಲ್ಯಾಂಡ್ಗೆ ಹೊರಟಿದ್ದೀವಿ. ಇಲ್ಲಿ 3-4 ಐಲ್ಯಾಂಡ್ಗೆ ಹೋಗ್ತೀವಿ ನಾವು ಆ್ಯಕ್ಚುಲಾಗಿ. ಈಗ ಇಲ್ಲಿಂದ ಸ್ಕೂಬಾ ಡೈವಿಂಗ್ ಆಯಿತು, ನೆಕ್ಸ್ಟು ಸ್ವಿಮ್ಮಿಂಗ್ ಮಾಡಿಸ್ಬೇಕಂತೆ. ಸೊ ಹೋಗಿ ಸ್ವಿಮ್ ಮಾಡೋಣ ಸ್ವಲ್ಪ. ಸೊ ಫೈನಲಿ ಒಂಚೂರು ಸ್ವಿಮ್ಮಿಂಗ್ ಮಾಡೋಕೆ ಬಿಟ್ಟರು. ಮಾಡಿದ್ಮೇಲೆ ಬೋಟ್ ಎತ್ತಿ ಮತ್ತೆ ಇನ್ನೊಂದು ಐಲ್ಯಾಂಡಿಗೆ ಕರ್ಕೊಂಡ್ಬಂದಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಐಲ್ಯಾಂಡ್ ಇದೆ. ಸೊ ಇಲ್ಲಿಂದ ನಾವು ಎಷ್ಟೊತ್ತು ಹೊಡಬೇಕು? 2:30ಗೆ ಹೊಡಬೇಕು. 3:30 3 o'clock ಅರ್ಧ ಗಂಟೆ ಬಿಟ್ಟಿದ್ದಾರೆ. ಏನೋ ಸ್ಟ್ರೀಟ್ ಥರ ಇರುತ್ತಂತೆ, ವಾಕ್ ಮಾಡ್ಕೊಂಡು ಬನ್ನಿ ಅಂತ ಬಿಟ್ಟಿದ್ದಾರೆ. ಸೊ ನೋ ಸ್ವಿಮ್ಮಿಂಗ್. ಮರಳು ನೋಡಿ ಎಷ್ಟು ವೈಟ್ ಇದೆ, ವೈಟ್ ಮರಳು. ಗೈಸ್ ಸೊ ಇದೊಂದು ಬೀಚು. ಈ ಬೀಚಲ್ಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಯಾರು ಸ್ವಿಮ್ಮಿಂಗ್ ಮಾಡೋಂಗಿಲ್ಲ, ಬಿಕಾಸ್ ಇದನ್ನು ಪ್ರಿಸರ್ವ್ ಮಾಡಬೇಕು ಅಂತ ಇಟ್ಟಿದ್ದಾರೆ. ಆ್ಯಂಡ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೀರು. ಎಷ್ಟು ಇಲ್ಲಿ ಇನ್ನಲ್ಲಿ ಕ್ಯಾಮ್ರಲ್ಲಿ ತೋರ್ಸೋಕ್ಕಾಗ, ಜಸ್ಟಿಫೈ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಜಾಗ. ಬ್ಯಾಕ್ಗ್ರೌಂಡು ಆ್ಯಂಡ್ ಒಳ್ಳೆ ವಾಲ್ಪೇಪರ್ ಇದ್ದಂಗಿದೆ. ಟ್ರಸ್ಟ್ ಮೀ, ಒಳ್ಳೆ ವಾಲ್ಪೇಪರ್ ಇದೆ. ಗೈಸ್ ಇಲ್ಲೇ ಕೂತ್ಕೊಂಡ್ರೆ ಗುಜರಿ ಐಟಮ್ಗೆ ಒಳ್ಳೊಳ್ಳೆ ಐಟಮ್ಗಳು ಎತ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಕಲ್ಲು ಸಖತ್ತಾಗಿರೋದು. ಇದನ್ನು ನಾವು MG ರೋಡಲ್ಲಿ ಒಂದು ಟೇಬಲ್ ಹಾಕ್ಬಿಟ್ಟು ಮಾರಿದ್ರೆ ಒಂದು 500 ರೂಪಾಯಿಗಾದ್ರೂ ಹೋಗಲ್ವಾ? ಒಂದು 500ಗಾದ್ರೂ ಹೋಗುತ್ತೆ. ಅದು ಬಿಟ್ಟರೆ ಯಾರ್ದು ಒಂದೇ ಒಂದು ಸಿಂಗಲ್ ಇಯರಿಂಗು ಇದು ನನಗೆ ಬಿಸಾಕ್ಬಿಡೋಣ. ಬಟ್ ಕಲ್ಲನ್ನ ಮಾತ್ರ ಡಬಲ್ ರೇಟಿಗೆ ಸೇಲ್ ಮಾಡ್ತೀನಿ. ಗೈಸ್ ಮಾಯಾಮಿ ಬೀಚ್ದು ಕಲ್ಲಿದು ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಹಾಕಿ. ಜಸ್ಟ್ 2000 ರೂಪೀಸ್. ಇದು ನೋಡಿ ಹೆಂಗಿದೆ, ಇದು ಹೆಂಗಿದೆ ನೋಡಿ ಐಲ್ಯಾಂಡ್. ಇಟೇಟ್ ಎಷ್ಟು ಮಿನಿ ಐಲ್ಯಾಂಡ್ಸ್ ಇದೆ ನೋಡಿ. ಅಲ್ಲೊಂದು ಐಲ್ಯಾಂಡ್, ಅಲ್ಲೊಂದು ಬೋಟ್ ಅಂತ ಮುಂಚೆ ಕಾಲಿಗೆ ನೀರು ಹಾಕ್ತವ್ರೆ ಬರಬಾರ್ದು ಅಂತ. ನೋಡಿ ಬೋಟ್ನ ನಿಲ್ಸೋಕ್ಕೆ ಅಂತ ಇದನ್ನ ಹಾಕ್ಬಿಟ್ಟು ಚುಚ್ಬಿಟ್ಟವ್ರಲ್ಲ ಈಗ ಮಣ್ಣಿಗೆ.
ಸೊ ಫೈನಲಿ ಬೀಚಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಜಟ್ಸ್ಕಿ ಇದೆ. ಜಟ್ಸ್ಕಿ ಆಡೋಣ ಅಂತ ಅನ್ಕೊಂಡಿದ್ದೀವಿ. ಜಟ್ಸ್ಕಿ ಅಂದರೆ ಅದು ಬೂಮ್ ಅಂತ ಬೋಟ್ ಹೋಗುತ್ತಲ್ಲ, ಬೋಟಲ್ಲ ಎಂತ ಜೆಲ್ಲಿ ಫಿಶ್ ನೋಡಿ, ಜೆಲ್ಲಿ ಫಿಶ್. ಸೊ ಫೈನಲಿ ಪೇ ಮಾಡಿದ್ದೀವಿ ಜಟ್ಸ್ಕಿಗೆ. ಮಾತಾಡಿ ಬಾರ್ಗೇನ್ ಮಾಡಿ ಕೊನೆಗೆ 1000 ಬಾತಲ್ಲಿ 3 ಜನ 10 ನಿಮಿಷ ಒಂದೊಂದು ಸಪ್ರೇಟಾಗಿ ಓಡಿಸ್ತೀವಿ ಅಂತ ಹೇಳಿದ್ದೀವಿ. ಅವರು ಅಂತ ಹೇಳಿದ್ದಾರೆ. ಅದಕ್ಕೆ ವಿಡಿಯೋನೂ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಉಲ್ಟಾ ಹೊಡ್ಬಿಟ್ರೆ ಸುಮ್ಮನೆ ಸೀನ್ಸ್ ಬೇಡ ಅಂತ. ಈಗ ಹೋಗಿ ನೋಡೋಣ ಹೆಂಗಿರುತ್ತೆ ಜಟ್ಸ್ಕಿ ಓಡ್ಸೋಕ್ಕೆ ಇಲ್ಲಿ. ಸೊ ಡೋರೆಮೋನ್ ಹೋಗ್ತಾವನೆ ಫಸ್ಟು ನೋಡಿ, ಹೋದ ನೋಡಿ, ಒಂದಕ್ಕೊಂದು ಕಟ್ಕೊಂಡು ಹೆಂಗೆ ಹೇಳ್ಕೊಂಬರ್ತಾವೆ ಜಟ್ಸ್ಕಿನ. ಹೆಂಗಿತ್ತು? ನೆಕ್ಸ್ಟ್ ಲೆವೆಲ್ ಸೆಟ್. ಹೌದಾ? ಫುಲ್ ಕಳ್ದೋಗ್ಬಿಟ್ಟಿದ್ದ ನಮ್ಮ ಡೋರೆಮೋನ್. ಹೋಗಿ ಬಂದ್ಬಿಟ್ಟ. ಗೈಸ್ ಈಗ ನಾನು ಹೋಗ್ತಾ ಇದ್ದೀನಿ, ಲೆಟ್ಸ್ ಗೋ. ಸೊ ಅಲ್ಲಿಂದ ಹೊರಟು ಕ್ಯಾಬ್ ಹತ್ತಿ ವಾಪಸ್ ಬಂದ್ವಿ. ನಾನು ಆ ಗ್ಯಾಪಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಕ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ದೆ. ಬೈಕ್ ನೋಡ್ರು, ವಾವ್ ಸಖತ್ತಾಗಿದೆ. ಯಾವುದಪ್ಪ ಇದು? ಯಾವುದು ಅಂತ ನಮಗೆ ಗೊತ್ತಿಲ್ಲ ಗೈಸ್, ಬರೀ ಚೆನ್ನಾಗಿದೆ ಅಂತೀನಿ ಅಷ್ಟೇ. ಬೈಕು ಕಾರ್ಗಳು ನೋಡಿ. ಸೊ ಫೈನಲಿ ರೂಮ್ಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಈಗ ನಾವು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ರೋಟಿ, ದೋಸೆ, ಪನ್ನೀರ್ ಬಟರ್ ಮಸಾಲ, ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಪನ್ನೀರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ಏನೋ ಪನ್ನೀರ್ ಅಂದ್ರೆ ಇಷ್ಟ ಆಗ್ಬಿಟ್ಟೈತೆ. ಚಿಕನ್ ಬಿಟ್ಬಿಟ್ಟು ಪನ್ನೀರ್ ಹಿಡಿದ್ಬಿಟ್ಟು ಅವ್ನು ಯಾಕೆ ಗೊತ್ತಿಲ್ಲ. ಸೊ ಊಟ ಆದಮೇಲೆ ಮ್ಯಾಗ್ನಮ್ ಐಸ್ ಕ್ರೀಮ್ ನೋಡ್ತಾ ಇದ್ದೀವಿ. ನೋಡೋಣ ತಿನ್ನೋಕ್ಕಾಗುತ್ತಾ ಅಂತ. 65 ಅಂತ ಬರ್ತಿದ್ದಾರೆ. 65 ಅಂದರೆ 150, 65 ಅಂತ ಬರ್ತಿದ್ದಾರೆ. 65 ಅಂದರೆ 150 ಹತ್ರ ಆಗುತ್ತೆ. ಸೊ ರಾತ್ರಿ ನಾವು ಊಟ ಮಾಡಿದ್ಮೇಲೆ ಹೆಂಗೆ ಹೋಗಿ ಮಲ್ಕೊಂಡೆ ಅಂತಲೇ ನೆನಪಿಲ್ಲ. 6 ರೇಂಜಿಗೆ ನಿದ್ದೆ. ಆ್ಯಂಡ್ ಇವತ್ತು ನಾವು ನೆಕ್ಸ್ಟ್ ಡೇ ಇದು ಬೆಳಗ್ಗೆನೆ 10 ಗಂಟೆಗೆ ಹೋಗಬೇಕಿತ್ತು. ಕ್ಯಾಬ್ ನೋಡಿ ಆಗಿಂದ ಕಾಯ್ತಿದೆ. ಸೊ ನಾವು 10 ಗಂಟೆಗೆ ಎದ್ದಿದ್ದೀವಿ. ಹೋಯ್ತು ಗೈಸ್. ಸೊ ಒಂದು ವ್ಯಾನ್ ನಮ್ಮನ್ನ ಬಿಟ್ಬಿಟ್ಟೆ ಹೋಗ್ಬಿಡ್ತು. ಅದಕ್ಕೆ ಇನ್ನೊಂದು ವ್ಯಾನ್ ಹತ್ತಿದ್ದೀವಿ. ಆ್ಯಂಡ್ ಸೊ ಈಗ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವ್ಲಾಗ್ ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ ಬಿಕಾಸ್ ಫುಕೆಟ್ ಫುಲ್ಲು ಟೂರ್ ಓಡಿಸ್ತಾರಂತೆ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು. ಬಾಯ್.